ನಾವು ರುದ್ರಾಕ್ಷಿ, ಕೆಲವರು ಹೇಳ್ತಾರೆ ಗುರುಗಳೇ, ಕೆಲವರೊಬ್ಬೊಬ್ಬರು ಗುರುಗಳೇ ರುದ್ರಾಕ್ಷಿಯನ್ನು ನಾವು ನಾನ್ ವೆಜ್ ತಿಂತೀವಿ ಗುರುಗಳೇ, ಹಾಕ್ಕೊಳ್ಳೋಗಿಲ್ವಾ ಹೇಗೆ, ಇವೆಲ್ಲ ಆಧ್ಯಾತ್ಮಿಕವಾಗಿ ಚಿಂತನೆಗಳು ಬರುತ್ತೆ, ಎಕ್ಸೆಟ್ರಾ ಏನೇನೋ ಹಬ್ಬಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ರುದ್ರಾಕ್ಷಿ ಹಾಕ್ಕೊಳ್ಳೋದು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನಿರ್ಮಾಣ ಆಗ್ತಕ್ಕಂಥದ್ದು ಬಾಡಿಗೆ ಬರ್ತದೆ. ನಾನಿವತ್ತು ಹೇಳ್ತಕ್ಕಂಥದ್ದು 6 ಮುಖದ ರುದ್ರಾಕ್ಷಿ. ಈ 6 ಮುಖದ ರುದ್ರಾಕ್ಷಿ ಯೂಶಲಿ ಶುಕ್ರನ ತತ್ವವನ್ನು ಕೊಡುತ್ತೆ. ಈ ಶುಕ್ರ ನಮಗೆ ಮದುವೆಗೆ ಕಾರಕ ಅಂತ ನೋಡಿದ್ವಿ. ಧನಕ್ಕೆ, ಹಣಕಾಸು, ಕುಟುಂಬ, ಇವೆಲ್ಲ ವ್ಯಾಪಾರ, ಇವೆಲ್ಲದಕ್ಕೂ ಕೂಡ ಶುಕ್ರನ ತತ್ವ ಬಹಳ ಇಂಪ್ಲಿಮೆಂಟಾಗಿ ಕೆಲಸ ಮಾಡುತ್ತೆ. ವಿದ್ಯಾರ್ಥಿಗಳು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ 6 ಮುಖದ ರುದ್ರಾಕ್ಷಿ. ಯಾರು 6 ಮುಖದ ರುದ್ರಾಕ್ಷಿಯನ್ನು ಧಾರಣೆಯನ್ನು ಮಾಡ್ಕೊಳ್ತಾರೋ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಅಡೆತಡೆಗಳು, ಹಾಗೆ ನಿಮ್ಮ ಜ್ಞಾನ, ಒಳ್ಳೆ ನಿರ್ಗಳವಾಗಿರ್ತಕ್ಕಂಥ ಮಾತುಗಳು, ಜೊತೆಗೆ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜು, ಏಕೆಂದರೆ ಶುಕ್ರನ ತತ್ವ ಸರ್ವಧರ್ಮ ಸಮನ್ವಯ ಅಂತ ನೋಡಿದ್ವಿ. ಇವೆಲ್ಲ ಕೂಡ ಈ 6ರ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದ್ರಿಂದ ನಿಮಗೆ ಲಾಭಲಭ್ಯತೆ ಆಗ್ತಕ್ಕಂಥದ್ದು ಇರ್ತದೆ. ಕೆಳಗಿನ ನಂಬರ್ಗೆ ಡಯಲ್ ಮಾಡಿಕೊಂಡು ರೆಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.